ಕಾಪಿಕಾಡು ಶ್ರೀ ಉಮಾ ಮಹೇಶ್ವರಿಯ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಹಾಗೂ ತಾಯಿ ಭದ್ರಕಾಳಿ ದೇವಿಯ ಪ್ರತಿಷ್ಠೆಯ ಎಲ್ಲ ದೇವತಾ ಕಾರ್ಯಕ್ರಮಗಳ ಸಮಾಲೋಚನಾ ಸಭೆಯು ಬ್ರಹ್ಮ ಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಸತೀಶ್ ಕುಂಪಲ ನೇತೃತ್ವದಲ್ಲಿ ಮಂಗಳೂರು ಶರವು ಮಹಾಗಣಪತಿ ದೇವಸ್ಥಾನದಲ್ಲಿ ಕ್ಷೇತ್ರದ ಪ್ರಧಾನ ಅರ್ಚಕರಾದ ರಾಘವೇಂದ್ರ ಶಾಸ್ತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಭೆಯಲ್ಲಿ ಮೋನಪ್ಪ ಭಂಡಾರಿಯವರನ್ನ ಮಂಗಳೂರು ವಿಭಾಗದ ಹೊರೆಕಾಣಿಕೆಯ ಪ್ರಮುಖರನ್ನಾಗಿ ನೇಮಿಸಲಾಯಿತು. ಅವರ ಮಾರ್ಗದರ್ಶನದಂತೆ ಹೊರೆಕಾಣಿಕೆ ಸಮಿತಿ ಕಾರ್ಯನಿರ್ವಹಿಸುವುದಾಗಿ ತೀರ್ಮಾನಿಸಿ ಒಂದು ಹೊಸ ತಂಡವನ್ನ ಕೂಡ ರಚಿಸಲಾಯಿತು. ಕುಡ್ಲದ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ಕುಡ್ಲದ ಮುಖ್ಯಸ್ಥರಾದ ಸಂಚಾಲಕರಾದ ಇಡೀ ಉಮಾಮಹೇಶ್ವರಿದ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಯಶಸ್ವಿದ ದೃಷ್ಟಿಡ್ ಮೋನಪನ್ನಿನ ಎಂಕ್ಲೆ ಮಾತೃಗಳ ಸರ್ವಸಮ್ಮತದ ಅವಾರ್ಡು ಬಂದದು ಅರಡ ಕೈ ಮುಗಿದು ನಡ್ತೊಂದು ಒಂಜಿ ಸಮಿತಿ ಪಿನಿ ಮಂತಿದಿಂದ ಅರೆಗೆಲ್ಲ ಒರಿಯಾಗಿ ಬಂಗ ದಯಬಂಡ ಹರನೊಟ್ಟಿಗೆ ಇದ್ದ ಏರೇರು ಉಪ್ಪೋಡೋದು ಬಂದದ್ದು ಒಂದು ಆಲೋಚನೆ ಮಲ್ತದೆ ಹೆಂಗೆ ತೋಜನು ಗೋಪಿಯನ್ನ ಉಮಾಮಹೇಶ್ವರಿ ದೇವರನ್ನ ಒಂದು ಲೆಟ್ರ್ ಮೋನಪನ್ನಲ್ಲ ಬೊಕ್ಕ ಮುಲ್ಪ ಏರ್ನ ಸಮಿತಿ ರಚನೆ ಮಲ್ಪುಂಡ ಅಕ್ಲ ಪುದಾಡು ಒಂದು ರಿಕ್ವೆಸ್ಟ್ ಲೆಟ್ರ್ ಇಲ್ಲ ಬೊಕ್ಕ ಐಟ್ ಆರು ಪಲ್ಲಕನೆ ಐಟ್ ಎಂಜಿನ ಪಾತ್ರೆ ಕೊಡು ಓವು ಸಾಮಾನು ಕೊರ್ನ ಇಡ್ಡೆ ಎಂಚಿನ ಐಟಮ್ ಕೊರ್ನ ಇಡ್ಡೆ ಐನು ಪೂರ ಮೆನ್ಷನ್ ಮಲ್ತದೆ ಒಂದು ಲೆಟ್ರ್ ಕೊರ್ನ ಇಡ್ಡೆ ಅವು ಮುಲ್ತ ಮೂಲೆ ಕೊರಡು ಮೋನಪನ್ನೆ ನಮ್ಮ ಮಂಗಳೂರದ ಇಡೀ ಜಿಲ್ಲೆಗೆ ಸಂಬಂಧಪಟ್ಟ ಸಮಿತಿದ ಸಂಚಾಲಕರು ಅರ್ನೊಟ್ಟಿಗೆ ಏರ್ಬೋರ್ಡು ಮೋನಪನ್ನ ಫಸ್ಟ್ ಒಂಜಿ ವೇದವ್ಯಾಸ ಕಾಮತ್ತೇರು ಅದಕ್ಕೆ ಬ್ರಿಜೇಶರ್ ಅದಕ್ಕೆ ಭರತ್ ಶೆಟ್ರ್ ಪ್ರೇಮಾನಂದೇರು ನಿತಿನನ್ನೆ ಬಕ್ಕ ಶಕಿಲ ಕಾವ ರಮೇಶ್ ಕಂಡೆಟ್ಟು ಮೋನಪ್ಪ ಭಂಡಾರ್ಲೆಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತವೆ. ಸಭೆಯಲ್ಲಿ ಶಾಸಕರಾದ ವೇದವ್ಯಾಸ ಕಾಮತ್ ಮಾತಾಡಿ ಶರವು ದೇವಳದಿಂದ ಶುರುವಾದ ಕಾರ್ಯ ಯಾವುದೇ ವಿಘ್ನವಿಲ್ಲದೆ ನಡೆಯುತ್ತದೆ ಎಂಬ ನಂಬಿಕೆ ಬಲವಾಗಿದೆ. ಈ ನಿಟ್ಟಿನಲ್ಲಿ ಇಂದು ಸಭೆ ನಡೀತಾ ಇದ್ದು ಹಸಿರು ಹೊರೆ ಕಾಣಿಕೆಗೆ ಹೆಚ್ಚಾಗಿ ಹಾಳಾಗದಂತಹ ಹೆಚ್ಚು ದಿನ ಬರುವಂತಹ ತರಕಾರಿ ದಿನಸಿಗಳನ್ನು ನೀಡಿದರೆ ಉತ್ತಮ ಎನ್ನುತ್ತಾ ಕ್ಷೇತ್ರದ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ್ದಾರೆ. ಉಮಾಮಹೇಶ್ವರಿ ದೇವಸ್ಥಾನ ಕಾಪಿಕಾಡು ಉಳ್ಳಾಲದಲ್ಲಿ ಫೆಬ್ರವರಿ 1ರಿಂದ 6 ಮತ್ತು ಅದರ ನಂತರ ವಾರ್ಷಿಕ ಜಾತ್ರೋತ್ಸವ 7ರಿಂದ 8 ಒಟ್ಟಾರೆ 8-9 ದಿವಸಗಳ ಕಾಲ ಬಹಳ ವಿಜೃಂಭಣೆಯಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಬಹಳ ದೊಡ್ಡ ರೀತಿಯಲ್ಲಿ ಸಹಕಾರವನ್ನು ಕೊಡಬೇಕು. ಸಹಜವಾಗಿ ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಾಗುವಾಗ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಂಗಳೂರು ಅವಲಂಬಿತವಾಗಿ ಮಾಡುವಂಥದ್ದು ಜಾಸ್ತಿ. ಯಾಕೆ ಅಂತ ಹೇಳಿದ್ರೆ ಸಹಜವಾಗಿ ಮಂಗಳೂರು ನಗರ ಭಾಗದಲ್ಲಿ ಸ್ವಲ್ಪ ಆರ್ಥಿಕವಾಗಿ ಶಕ್ತಿ ಸಾಮರ್ಥ್ಯ ಇರುವಂಥ ನಗರ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ನಗರದಿಂದ ಬಹಳ ದೊಡ್ಡ ರೀತಿಯಲ್ಲಿ ಸಹಕಾರವನ್ನು ಕೊಡಬೇಕು ಅಂತ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಹಾಗಾಗಿ ಜವಾಬ್ದಾರಿ ದೊಡ್ಡದಿದೆ. ಕಳೆದ 10-25 ವರ್ಷಗಳಿಂದ ನನಗೆ ಕಂಡ್ರೆ ಅದಕ್ಕಿಂತ ಮುಂದೆ ಕೂಡ ನನಗೆ ಅನುಭವ ಬಂದದ್ದು 10-25 ವರ್ಷಗಳಿಂದ ಶರವು ದೇವಸ್ಥಾನದ ಇಲ್ಲಿಂದ ಪ್ರಾರಂಭವಾಗಿ ಹೋದಂಥ ಯಾವುದೇ ಒಂದು ಕಾರ್ಯಕ್ರಮ ಅದು ಬಹಳ ಸಣ್ಣ ರೀತಿಯಲ್ಲಾಗಲ್ಲ, ಬಹಳ ಅದ್ಧೂರಿಯಾಗಿ ಬಹಳ ದೊಡ್ಡ ರೀತಿಯಲ್ಲಿ ನಾವು ಎಣಿಸಿದಕ್ಕಿಂತ ಬಹಳ ದೊಡ್ಡ ರೀತಿಯ ಅಭೂತಪೂರ್ವವಾದಂಥ ಕಾರ್ಯಕ್ರಮ ಆದದನ್ನು ಕಂಡಿದ್ದೇವೆ. ನೀವು ಅಲ್ಲಿ ಸ್ಥಳವನ್ನು ಖರೀದಿ ಮಾಡಬೇಕು, ತದನಂತರ ಬೇರೆ ಬೇರೆ ರೀತಿಯ ಕಾರ್ಯವನ್ನು ಮಾಡಬೇಕು, 3-4 ಕೋಟಿ ರೂಪಾಯಿ ಬಜೆಟನ್ನು ಹಾಕ್ಕೊಂಡಿದ್ದೀರಿ. ಈ ಎಲ್ಲ ಬಜೆಟ್ ಏನಿದೆ ಅದೆಲ್ಲವೂ ಆ ಶರವು ಗಣಪತಿಯ ಆಶೀರ್ವಾದದೊಂದಿಗೆ ಉಮಾಮಹೇಶ್ವರಿ ದೇವಿಯ ಆಶೀರ್ವಾದದೊಂದಿಗೆ ಇದೆಲ್ಲವೂ ಬಹಳ ವಿಶೇಷವಾಗಿ ಯಶಸ್ವಿಯಾಗಿ ಈಡೇರುತ್ತೆ ಅಂತೇಳುವಂಥ ವಿಶ್ವಾಸವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಹೆಚ್ಚಿನ ಕಡೆಗಳಲ್ಲಿ ಹೊರೆಕಾಣಿಕೆಗೆ ಯಾವುದೆಲ್ಲ ಸಾಮಗ್ರಿಗಳನ್ನು ಕೊಡಬೇಕು ಅಂತೇಳುವಂಥ ಲೆಕ್ಕಾಚಾರಗಳನ್ನು ಇಟ್ಟು ಅದನ್ನೇ ಸಾರ್ವಜನಿಕರ ಹತ್ರ ಮಾತಾಡುವಂಥದ್ದು ಒಳ್ಳೆಯದು. ನಾವು ಸಹಜವಾಗಿ ಹಾಳಾಗದ ರೀತಿಯಲ್ಲಿ ತರಕಾರಿ ಅಂತ ಹೇಳಿದ್ರೆ 1-2 ದಿವಸ ಬಿಟ್ಟರೆ ಹಾಳಾಗಬಹುದು, ಅಥವಾ ನಮಗೆ ಅದನ್ನು ಪುನರಪಿ ಯಾರಿಗೂ ಕೊಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅಕ್ಕಿ ಇರ್ಬೋದು, ಸಕ್ಕರೆ ಇರ್ಬೋದು, ಅಥವಾ ಇವನು ಬೆಲ್ಲ ಕೊಟ್ಟರು ಕೂಡ ಅದು ಎಲ್ಲೋ ಒಂದು ಕಡೆ ನೀರಿನ ಅಂಶದಿಂದ ತೊಂದರೆ ಆಗುವಂಥ ರೀತಿಯಲ್ಲಿ ಆಗದೆ ಬೇಕಾದಂಥ ವಸ್ತುಗಳನ್ನು ನಾವು ಹಣ ಕೊಟ್ಟು ತೆಗೆದುಕೊಂಡ್ರೂ ತೊಂದರೆ ಇಲ್ಲ. ಆದರೆ ಯಾವುದು ಹೆಚ್ಚಿನ ರೀತಿಯಲ್ಲಿ ಉಪಯೋಗ ಆಗುವಂಥದ್ದು ಅದನ್ನು
ದೊಡ್ಡ ರೀತಿಯಲ್ಲಿ ಸಾರ್ವಜನಿಕರನ್ನು ಪಡ್ಕೊಳ್ಳುವಂಥ ರೀತಿಯಲ್ಲಿ. ಅದರ ನಂತರ ಅವರು ಭಾವನಾತ್ಮಕ ಏನನ್ನು ಕೊಟ್ಟರು ಒಳ್ಳೆಯದೇ, ಆದರೆ ಅದು ಮುಂದಿನ ದಿನಗಳಲ್ಲಿ ಆ ಕಾರ್ಯಕ್ರಮಕ್ಕೆ ಉಪಯುಕ್ತ ಆಗಬೇಕು. ಅದಕ್ಕಾಗಿ ಅಕ್ಕಿ ಅಥವಾ ಪಾತ್ರೆ ಅಥವಾ ಇನ್ನಿತರ ಗಿಣಿಜ ಸಾಮಾನುಗಳು ಇದೆಲ್ಲವನ್ನು ಜಾಸ್ತಿ ಸಂಖ್ಯೆಯಲ್ಲಿ ಪಡ್ಕೊಳ್ಳುವಂಥದ್ದು. ಇದೇ ವೇಳೆ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮಾತಾಡಿ, ಎಲ್ಲರೂ ಒಟ್ಟಾಗಿ ನಿಂತು ಧಾರ್ಮಿಕ ಕಾರ್ಯಕ್ರಮವನ್ನ ನಡೆಸೋಣ, ಶಕ್ತಿಯ ಅನುಸಾರವಾಗಿ ಪುಣ್ಯ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವ ಅಂತ ಹೇಳಿದ್ರು. ನಮಗೆಲ್ಲರಿಗೂ ಅನುಭವ ಇದೆ, ಆದರೆ ಆ ಅನುಭವವನ್ನು ಈ ಒಂದು ದೇವತಾ ಕಾರ್ಯದಲ್ಲಿ, ಹಿಂದೂ ಸಮಾಜಕ್ಕೆ ಶಕ್ತಿ ತುಂಬಿಸುವ ಕಾರ್ಯದಲ್ಲಿ ಪೂರ್ತಿಯಾಗಿ ಜೋಡಿಸಿಕೊಂಡು ಹಿರಿಯರಾದ ಮೋಹನ ಭಂಡಾರಿಯವರಿದ್ದಾರೆ. ಹಾಗಾಗಿ ಅವರ ಸೂಚನೆ, ಮಾರ್ಗದರ್ಶನ ಮತ್ತು ನಮಗೆಲ್ಲರಿಗೂ ಏನು ದಿಕ್ಕನ್ನು ಕೊಡ್ತಾರೆ, ಆ ದೃಷ್ಟಿಯಲ್ಲಿ ನಾವೆಲ್ಲ ಒಟ್ಟಾಗಿ ಒಂದಾಗಿ ಸೇರಿ ಈ ಹೊರೆಕಾಣಿಕೆಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಮತ್ತು ನಾನು ಈ ಜಿಲ್ಲೆಯ ಸಂಸದನಾಗಿ ಇಡೀ ಸಮಿತಿ ಏನು ಯೋಚನೆಗಳನ್ನು ಮಾಡ್ತದೆ, ಯೋಜನೆಯನ್ನು ಹಾಕ್ತದೆ, ಅದರಲ್ಲಿ ಖಂಡಿತವಾಗಿಯೂ ನನ್ನ ಪಾತ್ರವನ್ನು ಕೂಡ ಒಬ್ಬ ಕಾರ್ಯಕರ್ತನಾಗಿ, ಸ್ವಯಂ ಸೇವಕನಾಗಿ ಖಂಡಿತವಾಗಿಯೂ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರೂ ಒಂದಾಗಿ ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಒಬ್ಬ ಭಕ್ತನಾಗಿ ಏನು ಮಾಡಬೇಕು ಅನ್ನುವಂಥದ್ದನ್ನು ಇವತ್ತು ಯಾರಿಗೂ ಹೇಳಿಕೊಡಬೇಕಾದ ಅವಶ್ಯಕತೆ ಇಲ್ಲ. ಹಾಗಾಗಿ ನಮ್ಮ ಶಕ್ತಿ ಅನುಸಾರ ತನು ಮನ ಧನ ಮೂರು ರೀತಿಯಲ್ಲೂ ಈ ಕಾರ್ಯದಲ್ಲಿ ನಾವು ಜೋಡಿಸಿಕೊಳ್ಳೋಣ. ಹೊರೆಕಾಣಿಕೆದ ಒಂದು ಕಮಿಟಿಲ ಮನ್ಕೊಡು ಬೆತೆ ಬಾಗೊಡ್ದು ಬೆತೆ ಮಸ್ತ್ ಜನ ಮಹಳ ಬುದ್ಧಿವಂತರು ತೇರಿ ನಕಲು ಕೆಲಸ ಮಂತ ಅಭ್ಯಾಸ ನಕಲು ಪುನಿ ಅವತ್ತಂದೆ ಜನ ಪಡಿ ನಕಲ್ಲ ಒಳ್ಳೆಯದು ಅಕ್ಲೇನ ಒಂದೊಂದು ಭಾಗಕ್ಕೂ ಒರಿಯರಿನ ಪ್ರಾಮುಖ್ಯ ಬಂದದ್ದು ಒಂಜಿ ಸಮಿತಿ ಮಾಡ್ಬೋದು. ಆ ಮೂಲಕ ಒಂದು ಎಡ್ಡೆ ಸಮಿತಿ ಬಂದರೆ ಖಂಡಿತ ಹಿರಿಯದ ಏನಿ ಒಂಜಿ ತಾರೀಕದ ಬಯ್ಯದವಲ್ಲ ನಮ್ಮ ಇನ್ನು ಬೆತ್ತಾವು ಅಂಡ್ ಐಕೆ ತುಂಬ ಮಾತ್ರ ಬೇತೆ ಪೂರ್ವ ತಯಾರಿ ಮಂತನ ಮಾತ್ರ ಏನು ಮನ್ಪೇರ ಸಾಧ್ಯ. ನಮ್ಮ ಇನಿ ಬರ್ತದೆ ಎಲ್ಲಂಗೆ ಒಂಜಿ ತಾರೀಕು ಬರ್ಕೊಂಡು ನನಗೆ ಕೆಲಸ ಒಂದೊಂದು ಬದಲಿಗೆ ಒಂಜಿ 2-3 ಸರ್ತಿ ಸೇರಿದು ದಾನೆ ಆಗ್ತದೆ, ಎಂಚೆ ಆಗ್ತದೆ, ದನ ಇಂಚಿನಾಗ ತಪ್ಪಾತ ಅಂತ ಒಂದು ಬತ್ತೋದು ಐಕೊಂಜಿ ಪರಿಹಾರ ಕಂಡದ ಆ ಕೆಲಸವನ್ನು ಮಾಡ್ಬೋದು. ಮಾತೆಲ್ಲ ಬಾಗಡ್ದು ಒಂದೊಂದು ಕನಿಷ್ಠ ವಿಧಿವಾಸರೆಲ್ಲ ಪಂಡ್ಯರು, ಅಧ್ಯಕ್ಷರೆಲ್ಲ ಪಂಡ್ಯರು ಒಂದೊಂಜಿ ಭಾಗಡ್ದು ಒಂದೊಂಜಿ ಭಾಗ ಬಂದಾಗ ಇಡೀ ಭಾಗ ಆಗ್ತದೆ. ವಾರ ಹಿಡಿದು ಒಂಜಿ ವೆಹಿಕಲ್ ಬರ್ಕೊಳಕ ದೂರು ಗ್ರಾಮಾಂತರದಲ್ಲಿ ಅಂಚೇನಿ ಒಂಜಿ ಗ್ರಾಮದ್ದು ಒಂಜಿ ವೆಹಿಕಲ್ ಬಿದರ್ಪವು ಅಂಚಾಡ ಮಾತ್ರ ವ್ಯವಸ್ಥಿತವಾಯಿನ ಅಮಾಮಹೇಶ್ವರಿ ಕೊರ್ಪಣಿಗೆ ಮಹಾಸೇವೆಯನ್ನು ಹಾಕೊಂಡು ಕ್ಷೇತ್ರ ಬೆಳಗಬೇಕಾದ್ರೆ ಭಕ್ತರು ಬೇಕು ಮತ್ತು ನಿರಂತರ ದೇವಸ್ಥಾನದಲ್ಲಿ ಆಗುವಂಥ ಕಾರ್ಯಗಳು ಚಂದ್ರದಲ್ಲಿ ಆಗಬೇಕು. ಆ ಮಹಾಗಣಪತಿಯವರು ನಿಮ್ಮ ಆ ಕಾರ್ಯ ಯಶಸ್ಸುಗೊಳ್ಳಿ. ಯಾಕಂತ ಹೇಳಿದರೆ ಗುರು ಮತ್ತು ಗಣಪತಿ, ಗುರುಗಳ ಆದೇಶ, ಗಣಪತಿ ಅನುಗ್ರಹ ಇದ್ದರೆ ಯಾವ ಕೆಲಸವೂ ಆಗ್ತದೆ. ಆ ಮಹಾತಾಯಿಯ ಮಗ ಗಣಪತಿಯವರು, ಆ ತ್ರಿಮೂರ್ತಿಗಳೇ ಕೊಟ್ಟಂಥವರ ಯಾವ ಕೆಲಸಕ್ಕೆ ನಿನ್ನ ನೆನಪಿ ಹೋದರೆ ಆಗಲಿ ಅಂತೇಳಿ. ಹಾಗೆ ನೀವೆಲ್ಲ ಗಣಪತಿ ಅನುಗ್ರಹ ಬೇಕು ಅಂತ ಕ್ಷೇತ್ರದಲ್ಲಿ ಒಂದು ಆ ಬ್ರಹ್ಮಕಲಶದ ಇನ್ವಿಟೇಷನ್ ಬಿಡುಗಡೆ ಮಾಡಿ ನಾಡು ನಡೆಯುವಂಥ ಬ್ರಹ್ಮಕಲಶ ಹಾಗೆ ಉತ್ಸವ ಮಾಡಬೇಕು ಅಂತ ಹೊರಟಿದ್ದೀರಿ. ಅದು ಸರ್ವೇಶ್ವರ ಮಹಾಗಣಪತಿಯವರು ನಿಮಗೆಲ್ಲ ನಾವು ಆ ಕ್ಷೇತ್ರವನ್ನು ಬೆಳಗಿಸಿದ್ದರಿಂದ ಶಕ್ತಿ ಇರಲಿ, ಅದಕ್ಕೆ ರೀತಿ ಜನ ಧನವಲ್ಲ. ಹಾಗೆ ಖಂಡಿತ ನಾವು ಈ ಜಾಗವನ್ನು ನಿಮ್ಮ ಬ್ರಹ್ಮಕಲಶ ತನಕ ನೀವು ಉಪಯೋಗಿಸಿಕೊಳ್ಬೋದು. ನಮ್ಮಿಂದ ಆದಷ್ಟು ಸಹಾಯವನ್ನು ಖಂಡಿತ ನಾವು ಕೊಡ್ತೇವೆ. ನನ್ನ ಅನುಭವದ ಮಾತನ್ನು ಹಂಚಿಕೊಳ್ತಾ ಅಂತ ಸಾವಿರಾರು ಅನುಭವಗಳಾಗಿವೆ. ಯಾರಿಗೆ ಮಕ್ಕಳಿಲ್ವಾ, ಯಾರಿಗೆ ಕಂಕಣ ಭಾಗ್ಯ ಇಲ್ವಾ, ಯಾರಿಗೆ ಉದ್ಯೋಗ ಇಲ್ವಾ, ಯಾರಿಗೆ ಯಾವ ಸಮಸ್ಯೆ ಇದ್ರು ಅಲ್ಲಿ ಬಂದು ಆ ಸತ್ಯನಿಷ್ಠೆ ಪ್ರಾರ್ಥನೆ ಮಾಡಿದ ಕೂಡಲೇ ಎಲ್ಲಾ ಕೆಲಸಗಳು ಕಾರ್ಯ ಅವಳು ಆಶೀರ್ವಾದ ಮಾಡಿದಳು. ಅದೇ ರೀತಿ ನನ್ನ ಮಗನ ಬಗ್ಗೆ ಹೇಳ್ತೇನೆ. ಆ ಒಂದು ಚಿಂತನೆಯ ನಿಮ್ಗೆ ಆ ಶಕ್ತಿಯ ಬಗ್ಗೆ ಹೇಳುವಾಗ ನನಗೆ ಅದು ಹೇಳಲೇಬೇಕಾಗ್ತದೆ. ನನ್ನ ಮಗ ರಾಷ್ಟ್ರೀಯ ಪಂದ್ಯಕೂಟಕ್ಕೆ ಹರಿಯಾಣಕ್ಕೆ ಹೋಗುವಾಗ, ಆಲ್ ಇಂಡಿಯಾ ಯೂನಿವರ್ಸಿಟಿ ಮ್ಯಾಚ್ಗೆ ಹೋಗುವಾಗ ಬೆಂಗಳೂರಿಗೆ ಮುಟ್ಟುವಾಗ ಅವನಿಗೆ ಹೊಟ್ಟೆ ನೋವು ಬಂತು ಬೆಳಿಗ್ಗೆ. ಆ ಬೆಂಗಳೂರಿನ ಟ್ರೈನಿಂದ ಹರಿಯಾಣ ಟ್ರೈನಿಗೆ ಹತ್ತಿದ್ದೆ ಆ ಮಗು ಪುನಃ ಬರ್ಲಿಕ್ಕಿಲ್ಲ ಇತ್ತು. ಅದೊಂದು ದೇವಿಯ, ಆ ತಾಯಿಯ ಒಂದು ಸಂಕಲ್ಪ. ಆ ಬೆಂಗಳೂರಿಗೆ ಮುಟ್ಟುವಾಗಲೇ ಅವನಿಗೆ ಹೊಟ್ಟೆ ನೋವಾಗಿ ಅದಕ್ಕೆ ಬೇಕಾದ ವ್ಯವಸ್ಥೆ, ಅವನ ಕೋಚ್ ಬೇರೆಲ್ಲ ಕೋಚ್ ಸೇರಿ ಆ ಮಗು ಬರುವಾಗ ಇಲ್ಲಿ ನಮ್ಮ ಮೊಪ್ಪೆ ಸರ್ ಇದ್ದಾರೆ, ಡಾಕ್ಟರ್ ಅವರ ಮುಖಾಂತರ ಅದಕ್ಕೆ ಬೇಕಾಗಿದ್ದೆಲ್ಲ ವ್ಯವಸ್ಥೆ ಮಾಡಿ 4 ಗಂಟೆಗೆ ಫ್ಲೈಟ್ ಇಂದ ಬಂದ ಕೂಡಲೇ 8 ಗಂಟೆಗೆ ಆಪರೇಷನ್. ಆಗಲೇ ನಾನು ತಾಯಿ ಹತ್ರ ಹೋಗಿ
ನನ್ನ ಧರ್ಮಪತ್ನಿ ಹತ್ರ ಹೇಳಿ ಪ್ರಸಾದ ತಂದು ಆ ಆಪರೇಷನ್ ಮುಂದೆ ಅವನಿಗೆ ಹಾಕಿದ್ದಾನೆ. ಡಾಕ್ಟರ್ ತಂದು ತೋರಿಸ್ತಾರೆ, ಅವನ ಅಪೆಂಡಿಕ್ಸ್ ಲಾಸ್ಟ್ ಸ್ಟೇಜ್ ಅಲ್ಲಿ ಇದೆ, ಎಲ್ಲ ಪಲ್ಸ್ ಆಗಿದೆ. ವಿದಿನ್ ಒಂದೊಂದು ಹಾಫ್ ಆನ್ ಅವರ್ 1 ಅವರ್ ಆದ್ರೆ ಆ ಮಗು ಇಲ್ಲ. ಆ ತಾಯಿಯ ಪ್ರಸಾದ ಅವನು ವಾಪಸ್ ನನಗೆ ಪುನರ್ಜನ್ಮ ನೀಡಿ ಕೊಟ್ಟಿದೆ. 2 ಸಲ ಅವನ ಪೂರ್ಣ ಕಾಲು ತುಂಡಾಯ್ತು. ಇಲ್ಲ, ಅವನ ಭವಿಷ್ಯವೇ ಇಲ್ಲ, ಜೀವನವೇ ಇಲ್ಲ ಅವನಿಗೇನು. ಕಬಡ್ಡಿಯಲ್ಲಿ ಅವನ ಕ್ರೀಡೆಯಲ್ಲಿ ಅವನಿಗೆ ಭವಿಷ್ಯ ಇಲ್ಲ ಅಂತ ಇರುವಾಗ ತಾಯಿ ಹತ್ರ ಪ್ರಾರ್ಥನೆ ಮಾಡಿ, ಇದುವೇ ಡಾಕ್ಟರ್ ಕರುಣಾಕರ್ ಶೆಟ್ಟಿ, ವಿಕ್ರಮ್ ಶೆಟ್ಟಿ ಆರ್ಥೋ ಸ್ಪೆಷಲಿಸ್ಟ್ ಹತ್ರ ಹೋಗಿ ಅವನನ್ನು ಆಪರೇಷನ್ ಮಾಡಿಸಿ ವಿದಿನ್ 6 ಮಂತ್ ಅಲ್ಲಿ ಅವನನ್ನು ಪುನಃ ಪ್ರೋ ಕಬಡ್ಡಿಗೆ ಆಡುವಂತಹ ಆ ಸಾನ್ನಿಧ್ಯ ಅವಳು ಆಶೀರ್ವಾದ ಮಾಡಿದ್ದಾಳೆ. ಈಗ ಕರ್ನಾಟಕ ರಾಜ್ಯದ ನಂಬರ್ 1 ಆಟಗಾರನಾಗಿ ಮಾಡಿದ್ದಾನೆ. ಅದಕ್ಕಿಂತ ದೊಡ್ಡ ಅವರ ಶಕ್ತಿ ನಾನು ಹೇಗೆ ವರ್ಣಿಸಲಿ? ಆ ತಾಯಿಯ ಶಕ್ತಿ ವರ್ಣಿಸಲಿಕ್ಕೆ ಬೇರೆ ನನಗೆ ಮಾತಿಲ್ಲ. ಇದು ನನ್ನೊಬ್ಬನ ಕಥೆ ಅಲ್ಲ, ಇಂಥ ಸಾವಿರಾರು ಕಥೆ ಆ ತಾಯಿಯ ಸನ್ನಿಧಿಯಲ್ಲಿ ಅವರ ಪಾದ ಕಮಲದಲ್ಲಿ ನಡೆದಿದೆ. ಅಂತ ಒಂದು ಸೌಭಾಗ್ಯ ಆ ತಾಯಿಯನ್ನು ಒಂದು ಸೇವೆ ಮಾಡೋ ಭಾಗ್ಯ ನಮಗೆ ಸಿಕ್ಕಿದೆ. ಅದು ನಿಮ್ಮೆಲ್ಲರ ಎದುರಲ್ಲಿ ಈ ಆ ಸೇವೆಯ ಅವಳ ಸಾನ್ನಿಧ್ಯ ಶಕ್ತಿಯನ್ನು ವಿವರಿಸುವಾಗ ಏನೋ ಒಂದು ಪರಮಾನಂದ. ಇನ್ನು ಮುಂದೆ ಆ ಭದ್ರಕಾಳಿ ತಾಯಿ ಸೇರಿದ್ರೆ ಅಲ್ಲಿ ಏನೋ ದೊಡ್ಡ ಪವಾಡಗಳು ನಡೀತಾ ಎಂಬ ಪೂರ್ಣ ವಿಶ್ವಾಸ ನನಗಿದೆ. ಆದ ಕಾರಣ ಆ ತಾಯಿಯ ಸೇವೆಯನ್ನು ನಾವೆಲ್ಲರೂ ಸೇರಿ ಮಾಡುವ ಅತ್ಯ ಬೇಕಾದ ಹೊಣೆಗಾರಿಕೆ ವ್ಯವಸ್ಥೆ ಚಂದ ರೀತಿಯಲ್ಲಿ ಮಾಡಿ ನಿಮಗೆಲ್ಲರಿಗೂ ಇಲ್ಲಿ ಸೇರಿದ ಎಲ್ಲರಿಗೂ ಆ ತಾಯಿ ಉಮಾಮಹೇಶ್ವರಿ ಅಲ್ಲಿನ ಪರಿವಾರ ತೆಗೆಯುವ ಶಕ್ತಿಗಳು ಎನ್ನು ಪ್ರಾಣ ಪ್ರತಿಷ್ಠೆ ಆಗುವ ಭದ್ರಕಾಳಿ ತಾಯಿ ನಮಗೆಲ್ಲ ಆಶೀರ್ವಾದ ಮಾಡಿ ಆ ಪುಣ್ಯ ಕಾರ್ಯ ಯಶಸ್ವಿಯಾಗಿ ನಡೆದು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಲಿ. ಇನ್ನು ಈ ಸಭೆಯಲ್ಲಿ ಬ್ರಹ್ಮ ಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಸತೀಶ್ ಕುಂಪಲ, ಉಮಾಮಹೇಶ್ವರಿ ಕ್ಷೇತ್ರದ ಆಡಳಿತ ಮೊಕ್ತೇಸರರಾದ ಎಜೆ ಶೇಖರ್ ಹಾಗೂ ಅವರ ತಂದೆ ಎ ಜಯಣ್ಣ, ಜಗದೀಶ್ ಆಚಾರ್ಯ, ಗಣೇಶ್ ಕಾಪಿಕಾಡ್, ಬ್ರಹ್ಮ ಕಲಶೋತ್ಸವ ಸಮಿತಿ ಪ್ರಧಾನ ಕಾರ್ಯದರ್ಶಿಯಾದ ಗೋಪಿನಾಥ್ ಕಾಪಿಕಾಡ್, ಹೊರೆಕಾಣಿಕೆ ಅಧ್ಯಕ್ಷರಾದ ರವಿಶಂಕರ್ ಸೋಮೇಶ್ವರ, ಜೀವನ್ ಕುಮಾರ್ ತೊಕ್ಕೊಟ್ಟು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.